ಕೋಟ್ಯಾಂತರ ಜನಸಂಖ್ಯೆ ಇರುವಂಥ ಈ ನಮ್ಮ ದೇಶದಲ್ಲಿ ಧ್ಯಾನವೆನ್ನುವುದು ತುಂಬಾ ಪರಿಚಯ ಇರುವಂತಹ ಎಲ್ಲರಿಗೂ ತಿಳಿದಿರುವಂತಹ ಒಂದು ಸಾಧನೆ. ಧ್ಯಾನವನ್ನು ಅಭ್ಯಾಸ ಮಾಡಲು ಶುರು ಮಾಡಿದಂಥ ವ್ಯಕ್ತಿಗಳಿಗೆ ಧ್ಯಾನಕ್ಕೆ ಕುಳಿತಾಗ ಆಗುವ ಅನುಭವಗಳು ಮೊದಲನೆಯದಾಗಿ ಅವನ ಮನಸ್ಸಿನಲ್ಲಿ ಇರುವಂತಹ ಆಲೋಚನೆಗಳೇ. ಕಣ್ಣು ಮುಚ್ಚಿ ಕುಳಿತಾಗ ಮನಸ್ಸಿನ ಆಟ ಅವತ್ತಿನಿಂದ ಶುರುವಾಗುತ್ತದೆ. ಧ್ಯಾನ ಮುಂದುವರಿಸಿದಂತೆ ನಕಾರಾತ್ಮಕ ಅಂಶಗಳೇ ಅವನ ಮನಸ್ಸಿನಲ್ಲಿ ಕಾಣುತ್ತದೆ. ಎಷ್ಟು ಕೆಟ್ಟ ಆಲೋಚನೆಗಳು ಸುಳಿದಾಡಿದರೂ ಪ್ರಯತ್ನ ಪಡುತ್ತಾ ಸಾಗಿದಾಗ ಒಂದು ದಿನ ನಕಾರಾತ್ಮಕ ಆಲೋಚನೆಗಳೆಲ್ಲ ಕೊನೆಗೊಳ್ಳಲೇಬೇಕಾಗುತ್ತದೆ. ಶಾಂತ ಮತ್ತು ಪ್ರಜ್ಞೆಯಿಂದ ವರ್ತಿಸಲು ಪ್ರಾರಂಭ ಮಾಡುವುದೋ ಅಂದಿನಿಂದ ಧ್ಯಾನದಲ್ಲಿ ಒಂದು ಸಕಾರಾತ್ಮಕ ಬೆಳವಣಿಗೆ ಶುರುವಾಗುತ್ತದೆ. ಅತಿ ಹೆಚ್ಚು ಧ್ಯಾನಕ್ಕೆ ಒಗ್ಗಿಕೊಂಡವರು ಶಾಂತ ಮನಸ್ಸಿನಿಂದ ವರ್ತಿಸುತ್ತಾರೆ. ಧ್ಯಾನದ ಅನುಭವ ಆದವನಿಗೆ ತನ್ನ ಸುತ್ತಲೂ ಇರುವವರ ಮನಸ್ಸಿನ ಮಾತುಗಳು ಚೆನ್ನಾಗಿ ತಿಳಿದಿರುತ್ತದೆ. ಧ್ಯಾನದಿಂದ ಆತ್ಮ ಶುದ್ಧವಾಗುತ್ತದೆ. ಧ್ಯಾನ ಮುಂದುವರೆದಂತೆಲ್ಲ ಅವನ ದೇಹದಲ್ಲಿ ಇರುವಂತಹ ಕಾಯಿಲೆಗಳು ಜಾಸ್ತಿ ಆಗಲು ಶುರುವಾಗುತ್ತದೆ. ಯಾವುದಕ್ಕೂ ಹೆದರದೆ ಧ್ಯಾನವನ್ನು ಮುಂದುವರಿಸಿದರೆ ಎಲ್ಲವೂ ಕೂಡ ಒಂದೊಂದೇ ಕಾಯಿಲೆಗಳು ದೂರಾಗುತ್ತಾ ಕ್ರಮೇಣ ದೇಹವು ಶುದ್ಧಗೊಳ್ಳುತ್ತದೆ. ಧ್ಯಾನ ಅತಿಯಾದಂತೆ ಕ್ರಮೇಣ ನೀವು ಮನುಷ್ಯರಿಂದ ದೂರ ಇರಲು ಇಷ್ಟಪಡುತ್ತೀರಾ. ಯಾಕೆಂದರೆ ಮನುಷ್ಯನ ದೇಹಕ್ಕೆ ಇರುವಂತಹ ಪ್ರಭಾವಳಿ ಅಂದರೆ ನಿಮ್ಮ ಆರ ಅದು ವಿಸ್ತಾರಗೊಳ್ಳುತ್ತದೆ. ಧ್ಯಾನದಿಂದ ನಮ್ಮ ದೇಹದ ಸುತ್ತಲೂ ವಿಸ್ತಾರಗೊಂಡ ಪ್ರಭಾವಳಿಯು ನಮಗೆ ನಮ್ಮ ಸುತ್ತಲೂ ಇರುವ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಮನುಷ್ಯರ ಪ್ರಭಾವಳಿ ನಮಗೆ ಸ್ಪಂದಿಸಲು ಶುರು ಮಾಡುತ್ತದೆ. ಕೆಲವು ಜನಗಳ ಜೊತೆಗೆ ಹೊಂದಿಕೊಳ್ಳಲು ಮನಸ್ಸಾಗುವುದಿಲ್ಲ. ಯಾಕೆಂದರೆ ಅವರಲ್ಲಿರುವ ನಕಾರಾತ್ಮಕ ಶಕ್ತಿ ನಿಮ್ಮಲ್ಲಿರುವ ಧ್ಯಾನದಿಂದ ಶುದ್ಧವಾದ ಶಕ್ತಿಗೆ ಹೊಂದಾಣಿಕೆಯಾಗುವುದಿಲ್ಲ. ಆ ವ್ಯಕ್ತಿಗಳಿಂದ ನೀವು ಅಂತರವನ್ನು ಹೊಂದಲು ಪ್ರಯತ್ನ ಪಡುತ್ತೀರಾ. ಕೆಟ್ಟ ಮನಸ್ಥಿತಿ ಇರುವ ವ್ಯಕ್ತಿಗಳು ನಿಮಗೆ ತೊಂದರೆ ಕೊಡಲು ಶುರು ಮಾಡುತ್ತಾರೆ. ನೀವು ಏನೇ ತಪ್ಪು ಮಾಡದಿದ್ದರೂ ನಿಮ್ಮನ್ನು ನೋಡಿದ ತಕ್ಷಣ ಅವರಿಗೆ ಕೋಪ ಬರುತ್ತದೆ. ಯಾಕೆಂದರೆ ಅವರಲ್ಲಿರುವ ಅಶುದ್ಧ ಆತ್ಮಕ್ಕೂ ನಿಮ್ಮಲ್ಲಿರುವ ಶುದ್ಧ ಆತ್ಮಕ್ಕೂ ಹೊಂದಿಕೊಳ್ಳುವ ಗುಣ ಬರುವುದಿಲ್ಲ. ಆದ್ದರಿಂದ ಧ್ಯಾನ ಹೆಚ್ಚಾದಂತೆ ಏಕಾಂಗಿಯಾಗಿರಲು ತುಂಬ ಜನ ಇಷ್ಟಪಡುತ್ತಾರೆ. ಧ್ಯಾನವು ಜಾಸ್ತಿ ಆದಂತೆ ನಿಮಗೆ ನಿಮ್ಮ ಸುತ್ತಲೂ ಯಾರೋ ಓಡಾಡಿದಂತೆ ಅನುಭವವೂ ಕೂಡ ಆಗುತ್ತದೆ. ಯಾರೋ ಕೂಗಿದಂತೆ, ಯಾರೋ ನಿಮ್ಮನ್ನು ಮುಟ್ಟಲು ಬರುತ್ತಿರುವಂತೆ, ಯಾರೋ ನಿಮ್ಮ ಮುಂದೆ ಕೂತಿರುವಂತೆ ಅನುಭವವೂ ಕೂಡ ಆಗುತ್ತದೆ. ಇವೆಲ್ಲ ಒಂದು ಮನಸ್ಸಿನ ಆಟ ಅಷ್ಟೇ. ಕೆಲವರಿಗೆ ಧ್ಯಾನದಿಂದ ಕಣ್ಣು ತೆರೆದು ನೋಡಿದಾಗ ಯಾರೋ ಎದುರಲ್ಲಿ ಕುಳಿತಿರುವಂತೆ ಕಾಣುತ್ತದೆ. ಇದು ಕೂಡ ನಿಮ್ಮ ಮನಸ್ಸೇ, ನಿಮ್ಮನ್ನು ನೀವು ನೋಡಿಕೊಳ್ಳುವ ಒಂದು ಸಂದರ್ಭ. ಯಾವುದಕ್ಕೂ ಹೆದರದೆ ಧ್ಯಾನ ಮುಂದುವರೆಸಿ. ಧ್ಯಾನ ಹೆಚ್ಚು ಆದಂತೆಲ್ಲ ಮಾತಿನ ಮೇಲೆ ಹಿಡಿತ ಬರುವುದು, ಕೋಪ ಕಮ್ಮಿಯಾಗುವುದು, ಮಾನಸಿಕ ತೊಂದರೆಗಳು ದೂರಾಗುತ್ತದೆ. ಮಾನಸಿಕ ಕಾಯಿಲೆಯಿಂದ ಒದ್ದಾಡುತ್ತಿರುವವರಿಗೆ ಧ್ಯಾನವು ಕೂಡ ಒಂದು ಉತ್ತಮ ಆರೋಗ್ಯವನ್ನು ತಂದುಕೊಡುತ್ತದೆ. ಈ ಭೂಮಿಯ ಮೇಲೆ ಶಾಂತವಾಗಿ, ಆರೋಗ್ಯವಾಗಿ, ಸಮೃದ್ಧಿಯಾದ ಜೀವನವನ್ನು ನಡೆಸುತ್ತಾನೆ. ಧ್ಯಾನದಿಂದ ಬದುಕು ಬದಲಾಗುತ್ತದೆ. ಒಂದು ಚಿಕ್ಕ ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ. ಧನ್ಯವಾದಗಳು.